ನಾವು ಸಾಮಾನ್ಯವಾಗಿ ಸಿನಿಮಾ ಹಾಡುಗಳನ್ನು ಕೇಳ್ತಾ ಇರ್ತೀವಿ. ಆ ಹಾಡಿನ ಮುಖಾಂತರ ಕತೆ ಯಾವ ರೀತಿ ಹೊರಹೊಮ್ಮುತ್ತೆ ಅಂತ ನೋಡ್ತಾ ಇರ್ತೀವಿ. ಆದರೆ ಇಲ್ಲೊಂದು ಹೊಸ ಆಯಾಮ ಇದೆ, ಬೂರಮೆ. ಆ ಪ್ರಯತ್ನದಲ್ಲೇ ಕಾಣಿಸ್ತಾ ಇದೆ. ಹಾಡುಗಳ ಮೂಲಕವೂ ನಾವು ಕತೆ ಹೇಳ್ಬೋದು ಅಂತ ಅದರ ಸೂತ್ರಧಾರರು ಕ್ಯಾಮ್ರಾ ಕಣ್ಣು ಎ.ಜೆ. ಶೆಟ್ಟಿ ನಮ್ಮ ಜೊತೆ ಮಾತನಾಡ್ತಾ ಹೋಗ್ತಾರೆ. ಶೆಟ್ರೆ, ನಾವು ನಿಮ್ಮನ್ನು ನೋಡಿದ್ದು ಒಬ್ಬ ಸಿನಿಮಾಟೋಗ್ರಾಫರ್ ಆಗಿ, ಒಬ್ಬ ವೆಡ್ಡಿಂಗ್ ಫೋಟೋಗ್ರಾಫರಿಂದ ಹಿಡಿದು ಇವತ್ತು ಕಟ್ ಮಾಡಿದ್ರೆ ಇಂಡಸ್ಟ್ರಿಯ ಬ್ಯುಸಿಯೆಸ್ಟ್ ಸಿನಿಮಾಟೋಗ್ರಾಫರ್ ಆಗಿ ಗುರುತಿಸ್ಕೊಳ್ತಾ ಇದ್ದೀರಾ. ಈ ಟ್ರೈ ಏನಕ್ಕೆ ಮಾಡಬೇಕು ಅಂತ ಅನ್ನಿಸ್ತು? ಏನಕ್ಕಂದರೆ ನೀವು ಬೇರೆ ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡುವಾಗ ಇಲ್ಲ ಈ ಥರನೂ ಒಂದು ಕ್ರಿಯೇಟಿವ್ ಆಗಿ ಮಾಡೋಣ ಅನಿಸಿದಂತಹ ಟೈಮ್ ಏನು? ನಾನು ಆ್ಯಕ್ಚುಲಿ ಡೈರೆಕ್ಷನ್ ಮಾಡಬೇಕು ಅಂತಲೇ ಬಂದಿದ್ದು. ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿನಿಮಾಟೋಗ್ರಾಫರ್ ಆದೆ. ನಾನು ಆ್ಯಕ್ಚುಲಿ ಈಗ 2017ಇಂದ 2026 ತನಕ ಸಿನಿಮಾಟೋಗ್ರಫಿನೇ ಬ್ಯುಸಿಯಾಗಿದ್ದೆ. ಸೊ ನಂದು ಆ ಟೈಮು ನನಗೆ ಡೈರೆಕ್ಷನ್ ಮಾಡಬೇಕು ಅನ್ನೋದಿತ್ತು. ಅದಕ್ಕೆ ಒಂದು ಸ್ಮಾಲ್ ಆಗಿ ಒಂದು ಏನೋ ಒಂದು ಮಾಡೋಣ ಅಂತ ಒಂದು ಸಾಂಗ್ ನಾವು ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಕಿಸ್ಸಿಂದ ಜರ್ನಿ ಶುರು ಆಯಿತು, ಬಗೀರಾ ಆಯಿತು, ಆಮೇಲೆ ಅಣ್ಣ ಫ್ರಮ್ ಮೆಕ್ಸಿಕೋ ಮಾಡ್ತಿದ್ದೀರಾ, ಕಬ್ಜಾ ಆಯಿತು. ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳಲ್ಲಿ ಮಾಡುವಾಗ ಇಂಡಸ್ಟ್ರಿಯ ಒಂದು ಕಣ್ಣು ನಿಮ್ಮ ಮೇಲೆ ಬಿದ್ದೇ ಬೀಳುತ್ತೆ. ಅದನ್ನು ಮಾಡಿಕೊಂಡೇ ಇಂಥ ಹೊಸ ಪ್ರತಿಭೆಗಳಿಗೂ ಒಂದು ವೇದಿಕೆ ಆಗಬೇಕು, ಈ ಥರನೂ ಒಂದು ಕಂಟೆಂಟ್ ರೆಡಿ ಮಾಡಬೇಕು ಅನಿಸಿದ್ದು ಯಾವಾಗ ನಿಮಗೆ? ಆ್ಯಕ್ಚುಲಿ ಐ ಮೀನ್ ನನಗೆ ಅಂದರೆ ಈಗ ನೀವು ಒಂದು ಅಂದ್ಕೊಳ್ಳಿ, ಒಂದು ಬೀಜ, ಒಂದು ಸೀಡ್ ಅಂದ್ಕೊಳ್ಳಿ. ಆ ಸೀಡು ನೆಲದೊಳಗಿದ್ದಾಗ ಡಾರ್ಕಲ್ಲೇ ಇರುತ್ತೆ. ವೆನ್ ಇಟ್ ವಿಲ್ ಕಮ್ ಅಂದರೆ ಅದು ಮೇಲೆ ಬಂದಾಗ ಅದು ಬೆಳೆಯುತ್ತೆ. ಬೆಳೆದ ಮೇಲೆ ಹಣ್ಣು ತಿಂದ ಮೇಲೆ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಆ ಬೆಳವಣಿಗೆಯಲ್ಲೇ ನಾವು ಅದನ್ನು ಸಪೋರ್ಟ್ ಮಾಡ್ಕೊಂಬಂದರೆ ಒಂದು ಒಳ್ಳೆ ಹೊಸ ಟೀಮು ಅದನ್ನು ಎಲ್ಲ ಸಪೋರ್ಟ್ ಮಾಡಿದ್ರೆ ಅದು ಚೆನ್ನಾಗಾಗುತ್ತೆ ಅನ್ನೋದು. ಒಂದು ಹ್ಯೂಮರಸ್ ಕುತೂಹಲ ನಮಗೆ. ತುಂಬ ಸೈಲೆಂಟ್ ಆಗಿರ್ತೀರಾ, ಇದು ಸಾಫ್ಟ್ ಸ್ಪೋಕನ್, ನೀವು ಜಾಸ್ತಿ ಮಾತಾಡೋದಿಲ್ಲ, ವೇದಿಕೆಯಲ್ಲೂ ತುಂಬ ಕಡಿಮೆ ಮಾತಾಡ್ತೀರಾ. ನೀವು ತುಂಬ ದೊಡ್ಡ ದೊಡ್ಡ ಸೆಟ್ಗಳನ್ನ ಹೇಗೆ ನಿಭಾಯಿಸ್ತೀರಾ ಅಂತ? ಇಲ್ಲ, ಅದೇ ನನಗೆ ಅದು ಮೀಡಿಯಾ ಅಂದರೆ ಒಂದು ಸ್ವಲ್ಪ ಅಂದರೆ ಇಲ್ಲ ಅಂದರೆ ನಾವು ನಾರ್ಮಲ್ ಶೂಟಿಂಗಲ್ಲೆಲ್ಲ ಅದು ವರ್ಕ್ ಆಗಬೇಕಂದ್ರೆ ಅದು ಮಾತಾಡ್ಕೊಂಡೇ ಇರಬೇಕು. ಬಟ್ ಇಲ್ಲ, ಒಂಚೂರು ಮೀಡಿಯಾ ಒಂಚೂರು ಅಷ್ಟೇ. ಕೆಲಸದ ಜೊತೆಗೇನೆ ಈ ಸಾಂಗನ್ನು ತಯಾರಿ ಮಾಡ್ಕೊಂಡಿರ್ತೀರಾ. ಯಾವುದೋ ಒಂದು ಸಾಂಗು, ಕಂಟೆಂಟು, ಕತೆಗಳನ್ನು ಬಿಟ್ಟಾಗ ಜನರು ಹೇಗೆ ರಿಸೀವ್ ಮಾಡ್ಕೊಳ್ತಾರೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಈ ಸಾಂಗ್ ಫೈನಲ್ ಆಗಿ ರೆಡಿ ಆದಾಗ ನಿಮಗೆ ಬಂದಿರೋ ಫಸ್ಟ್ ರೆಸ್ಪಾನ್ಸ್ಗಳು ಹೇಗಿತ್ತು ನಿಮಗೆ? ಅದನ್ನು ಕೇಳಿ ಅನ್ನಿಸ್ತಾ ಇದು ಮಾಡಿದ್ದು ಸಾರ್ಥಕ ಆಯಿತು ನಾನು ಅಂತ? ಈ ಸಾಂಗ್ ಆ್ಯಕ್ಚುಲಿ ಮ್ಯೂಸಿಕ್ ಡೈರೆಕ್ಟರ್, ಶಿ ಈಸ್ ವೆರಿ ಟ್ಯಾಲೆಂಟೆಡ್. ಆಮೇಲೆ ನಮ್ಮದು ನಿರಂಜನ್ ಈಸ್ ವೆರಿ ಅಂದರೆ ಅವರಿಗೆ ನನಗೆ ಯಾವಾಗ ಪರಿಚಯ ಆದರು, ಆಮೇಲೆ ಇದು ಯಾವಾಗ ಮಾಡೋಣ ಅಂತ ಹೇಳಿದ್ವಿ. ಆ್ಯಂಡ್ ಈ ಸಪೋರ್ಟೆಡ್ ಸೂಪರಾಗಿ, ಅಂದರೆ ಅವ್ರ ಟೀಮು ಅವರಿರಲಿ. ಸೊ ಅದಾದಮೇಲಿಂದ ಒಂದು ಬ್ಯೂಟಿಫುಲ್ ಜರ್ನಿ ಹೋಯಿತು. ಆ್ಯಂಡ್ ಆ ಸಾಂಗ್ ಬಂದಾಗಲೂ ಅಷ್ಟೇ, ನಾನು ಪ್ರಿಯಾ ಅವ್ರ ಸಾಂಗ್ ಕೊಟ್ಟಾಗಲೂ ಅಷ್ಟೇ, ಫಸ್ಟ್ ವರ್ಷನ್ ನಮಗೆ ಓಕೆ, ನಾವೇನು ಅಂದ್ಕೊಂಡಿದ್ವಿ, ನಾವು ಆ್ಯಕ್ಚುಲಿ ಮೊದಲೇ ಕಾನ್ಸೆಪ್ಟ್ ಮಾಡ್ಕೊಂಡಿದ್ವಿ, ಆ ಕಾನ್ಸೆಪ್ಟಿಗೆ ಸಾಂಗ್ ಮಾಡಿರೋದು. ಸೊ ಆ ಸಾಂಗ್ ಬಂದಮೇಲೆ ಇಲ್ಲ ಇದು ಈ ಥರ ಮಾಡೋಣ, ಈ ಥರ ಊಟಿಲಿ ಮಾಡೋಣ, ಲೊಕೇಶನ್ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಸೊ ಆ ಸಾಂಗಿಗೆ ಏನು ಬೇಕು ಇದು ಮಾಡಿದ್ವಿ. ಬಟ್ ಆ ಸಾಂಗ್ ಯಾವತ್ತು ನಮ್ಮ ಫ್ರೆಂಡ್ಸ್ಗಳಿಗೆಲ್ಲ ತೋರಿಸ್ವಿ, ತುಂಬ ಅಂದರೆ ಲೈಕ್ ಹಾಂಟಿಂಗಾಗಿ ಬ್ಯೂಟಿಫುಲ್ ಆಗಿದೆ ಅಂತ. ನೀವು 90s ಕಿಡ್ ಅಂತ ಅಂದ್ಕೊಂಡ್ರೆ ಮನೆಯಲ್ಲಿ ಮುಂಚೆ ಟೇಪ್ ರೆಕಾರ್ಡರ್ಗಳು, ರೇಡಿಯೋಗಳು ಎಲ್ಲ ಇರ್ತಾಯಿತ್ತು. ಆ ಕ್ಯಾಸೆಟನ್ನು ಹಾಕೋದು, ಕೇಳೋದು, ಅದೊಂಥರ ಬೇರೆಯದೇ ರೀತಿಯಾದಂಥ ಮನೋರಂಜನೆ. ಈಗೆಲ್ಲ ನಮಗೆ ಕೈಯಲ್ಲೇ ಸಿಕ್ಕಿಬಿಡುತ್ತೆ. ಎಲ್ಲ ಒಂದು ಕಡೆ ನಾವು ಫ್ರೆಶ್ ಎಂಟರ್ಟೈನ್ಮೆಂಟಿಂದ ತುಂಬ ದೂರ ಬಂದುಬಿಟ್ಟಿದ್ದೀವಿ ಅನಿಸುತ್ತಾ ಈ ಪೀರಿಯಡಲ್ಲಿ? ಹೌದು, ದಟ್ ಆ ಕ್ಯಾಸೆಟ್, ಆ ಟೇಪ್ ರೆಕಾರ್ಡರ್ನ ರಿಪೇರಿ ಮಾಡೋದು ನಾವು ಮಾಡ್ತಾಯಿದ್ವಿ. ಆ್ಯಂಡ್ ಆ ರೀಲಲ್ಲಿ ಉದ್ದಕ್ಕೆ ಹೇಳ್ಕೊಂಡು ಹೋಗ್ತಾ ಇದ್ದದ್ದು. ಆಮೇಲೆ ಸಮಥಿಂಗ್ ಆ ಪೆನ್ ತಿರ್ಸೋದು, ದಟ್ ಅಂದರೆ ಅದು ನಮಗೆ ಆ ನಾಸ್ಟಾಲಜಿಕ್ ಫೀಲ್ನ ಕರ್ಕೊಂಡು ಹೋಗುತ್ತೆ ಅನ್ನೋ ಕಾರಣಕ್ಕೆ ಆ ಥರ. ಶೆಟ್ರೆ, ನಮ್ಮೆಲ್ರಿಗೂ ಕೂಡ ಒಂದು ಹೊಣೆಗಾರಿಕೆ ಇದೆ, ನಮ್ಮ ಸುತ್ತಮುತ್ತಲಿನ ವಾತಾವರಣನ ಕ್ಲೀನಾಗಿ ಇಟ್ಕೋಬೇಕು ಅಂತ. ಫೈನಲಿ ಬರೋದು ಭೂಮಿಗೆ ಬಂದುಬಿಡ್ತೀನಿ. ಭೂಮಿ ನಮ್ಮ ಆಸ್ತಿ ಕೂಡ ಹೌದು, ಅದನ್ನು ಕರೆಕ್ಟಾಗಿ ಇಟ್ಕೊಳ್ಳೋದು ಕೂಡ ನಮ್ಮ ಜವಾಬ್ದಾರಿ. ಈಗಿನ ಭೂಮಿ, ವಾತಾವರಣ, ಪರಿಸರ ಇದೆಲ್ಲವನ್ನು ಕೂಡ ನಾವು ಸಂರಕ್ಷಿಸ್ಕೊಳ್ಳುವಂಥ ಕಾಲಘಟ್ಟದಲ್ಲೇ ಇದ್ದೀವಿ. ಅದೊಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿ ಕೂಡ ಹೌದು. ಹಾಡು ಎಲ್ಲೊಂದು ಕಡೆ ಲೈಟಾಗಿ ಅದಕ್ಕೆ ಸಿಂಕ್ ಆಯಿತು ಅಂತ ಅನ್ನಿಸ್ತು ಸಾಂಗ್ ನೋಡಿ. ಹೌದು, ಅಂದರೆ ನನಗೆ ಆ ನೇಚರು, ರೈನು ಅದು ಆಲ್ವೇಸ್ ಇಷ್ಟ. ಬಟ್ ನಮಗೆ ಈಗ ಒಂದು ಈಗ ನೀವು ಹಳೆ ಟೈಮಲ್ಲಿ ಇದ್ದಿದ್ದು ನೇಚರ್ನ ಈಗ ಅದೇ ಥರ ಲೊಕೇಶನ್ ಹುಡ್ಕೋದು ಕಷ್ಟ. ಯಾಕಂದರೆ ಅದು ಕಂಪ್ಲೀಟ್ ಒಂದು ಬೇರೆ ಇದೇ ಆಗಿರುತ್ತೆ, ಹಳ್ಳಿ ಡೆವಲಪ್ ಆಗಿರುತ್ತೆ. ಸೊ ಈಗ ನಮಗದು ಉಳಿಸ್ಕೊಳ್ಳೋ
ಐ ಮೀನ್ ರೀಸನ್ ಇದು ಬಂದಿರೋದು. ಓಕೆ ಶೆಟ್ರೆ, ಒಳ್ಳೆಯದಾಗಲಿ. ಪ್ರಯತ್ನ ಚೆನ್ನಾಗಿದೆ, ಗಟ್ಟಿಯಾಗಿರಲಿ. ಥ್ಯಾಂಕ್ ಯು. ಇವಿಷ್ಟು ಕೂಡ ಸಿನಿಮಾಟೋಗ್ರಫರ್, ಡೈರೆಕ್ಟರ್ ಎ ಜೆ ಶೆಟ್ಟಿ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಜೊತೆ ಮಾವಳಿ ಕಾರ್ತಿಕ್, ಕರ್ನಾಟಕ ನ್ಯೂಸ್ ಬೀಟ್.